ಗ್ಯಾಸ್ ಕೊರತೆಯಿಂದ ಸೂಕ್ತ ರೀತಿಯಲ್ಲಿ ಊಟ ಸಿಗದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮೆನು ಊಟ ಸಿಗ್ತಾ ಇಲ್ಲ. ಚಿಂತಾಮಣಿ ಸರ್ಕಾರಿ ಬಾಲಕರ ವಿದ್ಯಾರ್ಥಿಗಳ ಹಾಸ್ಟೆಲ್ ಇದು. ಈ ಒಂದು ಹಾಸ್ಟೆಲ್ನಲ್ಲಿ ಗ್ಯಾಸ್ ಸಮಸ್ಯೆಯಿಂದ ಊಟ ಸಿಗ್ತಾ ಇಲ್ಲ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಈಗ ಎಲ್ಲಾ ಕಡೆನೂ ಕೂಡ ಸಂಕಷ್ಟ ಎದುರಾಗಿತ್ತು. ಆ ಒಂದು ಸಂಕಷ್ಟವನ್ನ ಕೂಡ ಎಲ್ಲರೂ ಕೂಡ ನೋಡ್ಕೊಂಡೇ ಬರ್ತಾ ಇರುವಂತದ್ದು. ಈ ಒಂದು ಬಿಸಿ ಅನ್ನೋದೇನಿದೆ ಇದೀಗ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಕೂಡ ತಡ್ತಾ ಇದೆ. ಊಟ ಸಿಗ್ತಾ ಇಲ್ಲ ಅಂತ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಚಿಂತಾಮಣಿ ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಈ ಒಂದು ಘಟನೆ ನಡೀತಾ ಇದೆ. ಮಂಡ್ಯದಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಮುಂದುವರಿತಾ ಇದೆ. ಮಂಡ್ಯದಲ್ಲಿ ಮುಂದುವರೆದ ಆಟೋ ಗ್ಯಾಸ್ ಸಮಸ್ಯೆ. ಒಂದ್ ಕಡೆನಲ್ಲಿ ಮಂಡ್ಯದಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಅನ್ನೋದು ಮುಂದುವರಿತಾ ಇದೆ. ಇನ್ನೊಂದ್ ಕಡೆನಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಬಿಸಿ ಅನ್ನೋದು ತಡ್ತಾ ಇರುವಂತದ್ದು. ಗ್ಯಾಸ್ ಕೊರತೆಯಿಂದ ಹಸಿದ ಹೊಟ್ಟೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲದೆ ಚಿಂತಾಮಣಿ ಹಾಸ್ಟೆಲ್ ನಲುಗಿ ಹೋಗ್ತಾ ಇದೆ. ಇದೀಗ ಅಧಿಕಾರಿಗಳನ್ನ ಕೇಳಿದ್ರೆ ಗ್ಯಾಸ್ ಇಲ್ಲ ಎಂಬ ಹಾರಿಕೆ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಹಾಸ್ಟೆಲ್ನಲ್ಲಿ ಹಸುವಿನ ಕೂಗು ಕೇಳಿ ಬರ್ತಾ ಇರುವಂತದ್ದು. ನೀವು ನೋಡ್ತಾ ಇರಬಹುದು, ಮಕ್ಕಳಿಗೆ ಮೆನುನಲ್ಲಿ ಇರುವಂತಹ ಊಟ ಸಿಗ್ತಾ ಇಲ್ಲ, ಪರದಾಟವನ್ನ ನಡೆಸ್ತಾ ಇದ್ದಾರೆ. ಹಸುವಿನಲ್ಲಿ ಒದ್ದಾಟವನ್ನ ನಡೆಸ್ತಾ ಇರುವಂತದ್ದು. ಏನಾದ್ರೂ ಕೇಳಿದ್ರೆ ನಾವೇನ್ ಮಾಡಕ್ಕಾಗತ್ತೆ, ಗ್ಯಾಸ್ ಸಮಸ್ಯೆ ಅಂತ ಹೇಳ್ತಾರಂತೆ. ಇವ್ರೇನ್ ಮಾಡಕ್ಕಾಗತ್ತೆ ಅದಕ್ಕೆ? ಪಾಪಚ್ಚಿ ಪ್ರತಿನಿತ್ಯ ರಸ ತಿಂದು 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 ಬೇಸರ ಆಗೋಗಿದೆ ಅಂತ ತಮ್ಮ ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಹಾಸ್ಟೆಲ್ನಲ್ಲಿ ಒಂದು ಘಟನೆ ನಡೀತಾ ಇರುವಂತದ್ದು. ಹಸುವಿನ ಕೂಗು ಕೇಳಿ ಬರ್ತಾ ಇದೆ. ಗ್ಯಾಸ್ ಇಲ್ಲದೆ ಹಸ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಕೂಡ. ಮೆನುನಲ್ಲಿ ಹಾಕಿರುವಂತಹ ಊಟಗಳು ಸಿಗ್ತಾ ಇಲ್ಲ. ಮೆನುನಲ್ಲಿ ಹಾಕಿರ್ತಾರೆ ಬೆಳಗ್ಗೆ ಇಂಥ ತಿಂಡಿ, ವಾರದಲ್ಲಿ ಇಂತಿಷ್ಟು ವಾರಗಳು ಯಾವ್ಯಾವ ರೀತಿಯಾಗಿ ತಿಂಡಿ ಇರುತ್ತೆ, ಊಟ ಏನೇನಿರುತ್ತೆ ಎಲ್ಲವನ್ನ ಕೂಡ ಪಟ್ಟಿ ಮಾಡಿ ಇಟ್ಟಿರ್ತಾರೆ ಆಲ್ರೆಡಿ. ಆದ್ರೆ ಮೆನುನಲ್ಲಿ ಹಾಕಿರುವಂತಹ ಯಾವ ಊಟನೂ ಸಿಗ್ತಾ ಇಲ್ಲ. ಡೈಲಿ ಅದೇ ಊಟ ಅಂದ್ರೆ ರಸಮ್ಮನೆ ತಿಂದು 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 ಸಾಕಾಗಿದೆ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಮಧ್ಯಾಹ್ನ ಊಟ ಆಗ್ತಿಲ್ಲ, ಮಧ್ಯಾಹ್ನ ಹೊತ್ತು ಮತ್ತೆ ಏನಾದ್ರು ಕೇಳಿದ್ರೆ ರಸ ಕೇಳಿದ್ರೆ ಗ್ಯಾಸ್ ಇಲ್ಲ, ಪಲ್ಯ ಕೇಳಿದ್ರೆ ಗ್ಯಾಸ್ ಇಲ್ಲ, ಏನು ಕೇಳಿದ್ರೂ ಗ್ಯಾಸ್ ಇಲ್ಲ ಅಂತಾರೆ ಸರ್. ಮತ್ತು ಊಟ ಕಾಟಾಚಾರಕ್ಕೆ ಮಾಡ್ತಾರೆ, ಕರೆಕ್ಟಾಗಿ ಮಾಡಲ್ಲ ಟಿಫನ್ನ. ಅವ್ರು ಕೇಳಿದ್ರೆ ಮಾಡ್ತೀನಪ್ಪ ಅಂತಾರೆ. ಅದು ನಡೀತೈತೆ ಸರ್ ಹಾಸ್ಟೆಲಲ್ಲಿ, ಚಲೂರು ಸೈಡ್ ಸರ್. ಊಟದಲ್ಲಿ ಒಂದು ಉಪ್ಪು ಕಮ್ಮಿ ಇರ್ತದೆ, ಇನ್ನೊಂದು ಕ್ವಾಲಿಟಿ ಇರಲ್ಲ. ನೀರು ಹೆಂಗೆ ಬೇಕಾದ್ರೆ ಹಂಗೆ ಆಗಿರ್ತಾರೆ. ಮಜ್ಜಿಗೆ ಅದು ಸರಪ್ ನೀರ ಇಲ್ಲ ಮಜ್ಜಿಗೆನ ಅನ್ನೋದು ನಮಗೂ ಅರ್ಥ ಆಗಲ್ಲ. ಇನ್ನೊಂದು ಸರ್ ನೈಟ್ ಟೈಮು ಊಟ ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಮ್ಯಾಮ್ನ ಇಲ್ಲನಪ್ಪ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಮತ್ತೆ ಒಂದೆರಡು ದಿವಸ ಚೆನ್ನಾಗಿ ಮಾಡಿರ್ತಾರೆ, ಮತ್ತೆ ಮೂರನೇ ದಿವಸ ಅದೇ ರೂಟೀನು. ಮಧ್ಯಾಹ್ನ ಊಟ ಗ್ಯಾಸ್ ಇಲ್ದಲೆ ಊಟ ಸಿಗದಲೆ ವಿದ್ಯಾರ್ಥಿಗಳು ಪರದಾಟವನ್ನ ನಡೆಸ್ತಾ ಇರುವಂಥದ್ದು. ಇನ್ನೊಂದಲ್ಲಿ ಹಾಕಿರುವಂತಹ ಒಂದು ಊಟನೂ ಕೊಡ್ತಾ ಇಲ್ಲ. ಡೈಲಿ ಅದೇ ರಸಮನ್ನ ತೆಗೆದುಕೊಂಡ್ಬಂದು ಇಡ್ತಾರೆ. ತಿಂದು ತಿಂದು ಸಾಕಾಗಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಕೇಳಿದ್ರೆ ವಾರ್ಡನ್ಗಳನ್ನ ನಾವೇನ್ ಮಾಡೋದಿಕ್ಕಾಗತ್ತೆ, ಗ್ಯಾಸ್ ಇಲ್ಲ ಕಣಪ್ಪ ಅಂತ ಹೇಳ್ತಾರಂತೆ. ಹಾಗಾಗಿ ವಿದ್ಯಾರ್ಥಿಗಳು ಇದೀಗ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಹಾಸ್ಟೆಲ್ನಲ್ಲಿ ಹಸುವಿನ ಕೂಗು ಕೇಳಿ ಬರ್ತಾ ಇದೆ. ಇದೀಗ ಮೂಲಭೂತ ಸೌಕರ್ಯಗಳಿಲ್ಲದೆ ಚಿಂತಾಮಣಿ ಹಾಸ್ಟೆಲ್ ನಲುಗಿ ಹೋಗ್ತಾ ಇದೆ. ಅಧಿಕಾರಿಗಳನ್ನ ಕೇಳಿದ್ರೆ ಗ್ಯಾಸ್ ಇಲ್ಲ ಎಂಬ ಹಾರಿಕೆಯನ್ನ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು. ಇದೀಗ ಹಾಸ್ಟೆಲ್ನಲ್ಲಿ ಹಸುವಿನ ಕೂಗು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದ ಈಗ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳನ್ನ ನೋಡಿದ್ದೇವೆ. ಇದ್ರ ಜೊತೆಯಲ್ಲಿ ಇದೀಗ ಚಿಂತಾಮಣಿ ಅಂದ್ರೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ಹಾಸ್ಟೆಲ್ ನಲ್ಲಿ ಕೂಡ ಹಸುವಿನ ಕೂಗು ಕೇಳಿ ಬರ್ತಾ ಇದೆ. ಮೆನುನಲ್ಲಿ ಯಾವ ರೀತಿಯಾಗಿ ಇರ್ತಾ ಇತ್ತು ಊಟ, ಅಥವಾ ಪ್ರತಿನಿತ್ಯ ಯಾವ ರೀತಿಯಾಗಿ ಊಟವನ್ನ ಕೊಡ್ತಾ ಇದ್ರು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತ ಸುಖನೆ, ಏನೊಂದು ಗ್ಯಾಸ್ ಒಂದು ಕೊರತೆಯಿಂದ ಏನೊಂದು ಅಲ್ಲಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಏನು ಸೂಕ್ತ ಒಂದು ಊಟದ ವ್ಯವಸ್ಥೆ ಸಿಗುತ್ತಿಲ್ಲ ಅಂತಾನೆ ಹೇಳಬಹುದು. ಇನ್ನು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಏನು ಸಿಗ್ತಿಲ್ಲ ಒಂದು ಮೆನುವಿನ ಒಂದು ಊಟದ ವ್ಯವಸ್ಥೆ ಅಂತಾನೆ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಒಂದು ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಒಂದು ಗ್ಯಾಸ್ ಕೊರತೆಯಿಂದ ಬಹಳಷ್ಟೊಂದು ವಿದ್ಯಾರ್ಥಿಗಳು ಊಟಕ್ಕೆ ಪರದಾಡುವಂತಹ ಒಂದು ಪರಿಸ್ಥಿತಿ ಸಹ ಈಗ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಕ್ಷೇತ್ರದ ತವರು ತಾಲೂಕಿನಲ್ಲಿ ಇವು ಒಂದು ದುಸ್ಥಿತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯವೂ ಸಹ ಏನು ಒಂದು ಸೋಮವಾರದಿಂದ ಹಿಡಿದು ಶನಿವಾರವರೆಗೆ ಒಂದಷ್ಟು
ಒಂದು ದಿನಕ್ಕೆ ಒಂದೊಂದು ಪದಾರ್ಥಗಳಂತೆ ಕೊಡ್ತಿದ್ರು. ಆದ್ರೆ ಇವತ್ತೇನು ಒಂದು ಗ್ಯಾಸಿನ ಒಂದು ಕೊರತೆಯಿಂದ ಬರೀ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಒಂದು ಅನ್ನ ಸಾಂಬಾರು ಕೊಡುವ ಮೂಲಕ ಸಹ ಅಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಆಕ್ರೋಶ ಕಾರಣವಾಗಿರುವಂತದ್ದು. ಯಾಕಂದ್ರೆ ಏನಾದ್ರು ಒಂದು ಹಾಸ್ಟೆಲ್ ವಾರ್ಡನ್ಗೆ ಕೇಳುವಂತ ಸಂದರ್ಭದಲ್ಲಿ ನಮಗೆ ಗ್ಯಾಸ್ ತೊಂದರೆ ಇದೆ, ಆ ಒಂದು ಹಿನ್ನೆಲೆಯಲ್ಲಿ ಸಹ ನಾವು ಈ ಒಂದು ಅನ್ನ ಸಾಂಬಾರು ಮಾತ್ರ ಕೊಡಲಿಕ್ಕೆ ಸಾಧ್ಯವಾಗುತ್ತಿದೆ ಎಂಬಂತಹ ಒಂದು ಹೇಳಿಕೆಯನ್ನು ಸಹ ಅಲ್ಲಿ ವಿದ್ಯಾರ್ಥಿಗಳು ಸಹ ತಮ್ಮ ಆಳನ್ನು ತೋಡ್ಕೊಳ್ಳುವಂಥದ್ದು. ಇನ್ನು ಪ್ರಮುಖವಾಗಿ ಸಹ ಒಂದು ಗ್ಯಾಸ್ ಸಮಸ್ಯೆಯಿಂದ ಬಹಳಷ್ಟು ಒಂದು ಮೂಲಭೂತ ಸೌಕರ್ಯ ಅಲ್ಲಿನ ಒಂದು ಏನು ನೀರಿನ ವ್ಯವಸ್ಥೆ ಆಗ್ಬೋದು, ಮತ್ತೆ ಪ್ರಮುಖವಾಗಿ ಬೇರೆ ಬೇರೆ ರೀತಿಯಲ್ಲಿ ಸಹ ಒಂದು ಮೂಲಭೂತ ಸೌಕರ್ಯಗಳಿಗೆ ವಂಚಿತವಾಗಿದೆ ಈ ಒಂದು ಸರ್ಕಾರ ಬಾಲಕಿಯರ ವಿದ್ಯಾರ್ಥಿ ಇಲಾಖೆ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಎಂಸಿ ಸುಧಾಕರ್ ಅವರ ತವರು ಕ್ಷೇತ್ರದಲ್ಲಾಗಿರುವಂತಹ ಈ ಒಂದು ಪರಿಸ್ಥಿತಿ ಬಹಳಷ್ಟು ಇದನ್ನ ಎಚ್ಚೆತ್ತುಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವ ಆದಷ್ಟು ಬೇಗನೆ ಈ ಒಂದು ವಿದ್ಯಾರ್ಥಿಗಳ ಸಮಸ್ಯೆ ಮತ್ತೆ ಮೂಲಭೂತಗಳ ಸಮಸ್ಯೆ ಬಹಳಷ್ಟು ಬಗೆಹರಿಸಬೇಕು ಅಂತ ಹೇಳಿ ಅಲ್ಲಿ ವಿದ್ಯಾರ್ಥಿಗಳು ಹೇಳುತ್ತಿರುವಂತದ್ದು. ಸುಕನ್ಯಾ, ಓಕೆ, ಧನ್ಯವಾದಗಳು ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಗಾಗಿ.